ಇದು ಏನು ಬಾಡಿಗೆ ಏನ್ರಿ? ಮೊದಲ ಬೇರೆ ಕಡೆ ಬಾಡಿಗೆ ಇದ್ದೆ ಸರ್. 30 ವರ್ಷ ಆಯ್ತು ನಾ ಮಾಡಿದ್ವಿ. ಬಂದ ಬಾಡಿಗೆ ಇದ್ದಾಗ ಚಲೋ ದವಾಖಾನೆ ನಡೀತ್ರಿ. ಆಮೇಲೆ ಹುಬ್ಳಿ ಒಳಗೆ ಮಾಡಿದ್ವಿ ದವಾಖಾನೆ. ಆಮೇಲೆ ಪೇಪರ್ ಒಳಗೆ ಆಡ್ ಕೊಡ್ತಿದ್ರು. ಮಕ್ಕಳಾಗ್ಲದ ಪೇಷಂಟ್ಗೆ ನಮ್ಮ ತಂದೆಯವರು ಆಯುರ್ ಡಾಕ್ಟರ್ ಅವ್ರ ದರ್ಶನ ನಾವು ಕೊಡ್ತೇವೆ. ಅದು ಚಲೋ ಪೇಷಂಟ್ ಬಂದು ಇನ್ನೂ ಜಾಸ್ತಿ ಆಗಿದ್ದಕ್ಕೆ ಹುಬ್ಳಿ ಒಳಗೆ ಒಂದು ದವಾಖಾನೆ ಮಾಡಿದ್ವಿ. ಅದು ಬಂದಾಗಿ ಇದು ಹಿಡಿದ್ಮೇಲೆ ಹಂಗಾತ ಎದುರ್ತ ನೋಡ್ರಿ. ಕಟ್ಸಿದ್ವಿ ಸರ್. ಕಟ್ಸಿದ್ವಿ. ಇವ್ರು ಬೇರೆದವ್ರಿಗೆ ಬಾಜುಕಿನವ್ರು ರಿಲೇಷನ್ ಅವ್ರು ಕೊಟ್ಟರೆ ಅದ ಕೊಟ್ಟಿಂದ ಅದು ಅರ್ಧ ಜಾಗ ನಮ್ಗ ಅವ್ರ ಹಿರಿಯರು ಚೆಕ್ ಮಾಡಿದ್ರಿ. ಸಂಸ್ಕಾರ ತಗೊಂಡು ಅಲ್ಲಿ ಕೂಡ ಐತ್ರಿ ಲಾಸ್ಟ್ ಮಠ. ಅವ್ರ ಅರ್ಧ ಜಾಗ ಅಷ್ಟ ಸಂಸ್ಕಾರ ತಗೊಂಡ್ಮೇಲೆ ಜಗಳ ಮಾಡ್ಕೊಂಡು ಮಾಡಿದಾಗ ಮಾಡಿ ಇದೆಷ್ಟ ಕೊಟ್ರೆ 50 ರೂಪಾಯಿ ಸುಮ್ಮನೆ ಆಗ್ತೇವೆ. ಇನ್ನೂ ಜಾಗ ಇತ್ತು ಕಡೆ ಇಲ್ಲ ಹಿಂದಿತ್ತು ಸರ್. ಅವ್ರ ಬಾಯಿ ಹೊಡೆದ್ ಮಾಡಕ್ ಮತ್ತ ನಮ್ಮ ಹಿರಿಯರ ಇಷ್ಟ ಮುಗಿಸಿಲ್ಲ ಸುಮ್ಮನೆ ಆಗ್ಬಿಟ್ರಿ. ಇಷ್ಟೇ 4 ರೂಮ್ ಇದಷ್ಟೇ. ಮರ್ಕಳಿಸ್ತಾ ಇದೆ. ಈಗ ನಾವೇ ಮಾತಾಡ್ತಾರ ಸರ್. ಈಗ ಆಲ್ಕಲಿನ್ ಟಿಪ್ಸ್ ಇರ್ಲಿಂತ ಒಂದು ವಯಸ್ ಇರ್ತಾರೆ ಪೇಷಂಟ್. ಈಗ ಅವರು ಬೆಳಗ್ಗೆ ಆಕಿಗೆ ಏನೇನು ಟಾರ್ಚರ್ ಕೊಡೋದು ಇದು ಈಗ ಎಲ್ಲಿ ಯಾಕಂದ್ರೆ ಅಂದ್ರೆ ಹಿಂಗ ಮೇಲೆ ಅಂತರಾಳ ಕೇಳ್ತಾರೆ. ಈಗ ಚಿತ್ರಗಳು ಕಾಣ್ತಾವ್ರಿ. ಯಾರ್ಯಾರ ಮುಖ ತೋರ್ಸೋದು ಚಿತ್ರಗಳು ಕಾಣ್ತಾವ್ರಿ. ಅದು ಏನ್ರ ಬರೀ ಚಿತ್ರಗಳು ಈಗ ಸತ್ತು ಹೋದ ಗೊತ್ತಿಲ್ಲದ ಈಗ ಪರಿಚಯ ಇಲ್ಲದಂತ ಮುಖಗಳು ಕಾಣ್ತಾವ. ಆಕೆ ಒಬ್ಬಗೆ ಕಾಣ್ತಾರೆ. ನಾ ಬಾಜುಕ್ಕೆ ದಿನ ಇರ್ತಾನೆ ಗೊತ್ತಾಗೋದಿಲ್ಲ. ನಾವು ಬೇರೆ ಕಡೆ ಎಲ್ಲ ತೋರಿಸಿದ್ರಿ. ಅವ್ರೇನಂದ್ರೆ 3 ಹುಚ್ಚು ಡೇ ಬಿಟ್ರೆ ಆಕೆಗೆ ಹಿಂಗೆಲ್ಲ ಹೇಳಿದ್ರು. ತೆಗಿರೋದು ಕಟ್ ಆಗ್ತದೆ. ಇಲ್ಲೇ ಇದು ನೋಡ್ರಿ. ಹೌದಾ? ಉತ್ತರ ದಕ್ಷಿಣ ಇಲ್ಲಿ ನಿಲ್ಲುವುದಿಲ್ಲ ಅಂದ್ರೆ ಈ ಪಾಯಿಂಟ್ ನಲ್ಲಿ ಹೋಗ್ಬಿಡ್ತದ. ಅದು ಇಲ್ಲೇ ಜಕ್ಕೊಂಡ್ಬಿಡ್ತದ ನೋಡ್ರಿ. ಹೌದಾ? ಇಲ್ಲಿ ನೋಡ್ರಿ. ಇಲ್ಲಿ ನೋಡ್ರಿ. ಈ ಉತ್ತರ ದಕ್ಷಿಣಕ್ಕೆ ಒಟ್ಟ ಅದ ಅಪ್ಲೈನ ಮಾಡೋದಿಲ್ಲ ಅಂದ್ರೆ ಇಲ್ಲಿ ಅಯಸ್ಕಾಂತ ಇಲ್ಲಿ ಕೆಲಸನೇ ಮಾಡೋದಿಲ್ಲ. ಇಲ್ಲಿ ಬೇರೆ ಕಡೆ ಮಾಡ್ತದ ಬಟ್ ಇಲ್ಲಿ ಮಾಡೋದಿಲ್ಲ ಅಂತಂದ್ರೆ ಇಲ್ಲಿ ನೋಡ್ರಿ. ಹೌದಾ? ಸದ್ಯಕ್ಕೆ ನೋಡ್ರಿ. ಹೌದಾ? ಇಲ್ಲಿ ಗುರುತ್ವಾಕರ್ಷಣ ಹೋಗ್ಬಿಡ್ತು ಅಂದ್ರೆ ಗುರುತ್ವಾಕರ್ಷಣ ಈ ಪಾಯಿಂಟ್ ನಲ್ಲಿ ಇಲ್ಲೇ ಇಲ್ಲ. ಅದನ್ನು ಗುರುತ ಮಾಡಪ್ಪ. ಅಲ್ಲಿ ಅದು ರೌಂಡ್ ಹಾಕ್ರಿ. ಅದೇ ನೋಡ್ರಿ. ಈಗ ಇಲ್ಲಿ ಏನದ ನೋಡ್ರಿ. ಇಲ್ಲಿದ ನೋಡ್ರಿ. ಉತ್ತರ ದಕ್ಷಿಣ ಕರೆಕ್ಟಾಗಿ ನಿಲ್ತಾ ಇದೆ. ಬಟ್ ಅಲ್ಲಿ ಫುಲ್ ರೌಂಡ್ ಮಾಡ್ತದೆ. ಇಲ್ಲಿ ನೆಗೆಟಿವ್ ಪವರ್ ಜಮಾ ಆಗಿದ್ದೆ ಅಲ್ಲಿ. ಅದಕ್ಕೆ ಇಲ್ಲ ಈಗ ಸರಿ ಹೊಂತದ್ ನಿಮ್ ಸರಿ ಹೊಂತದಾಗ ಈಗ ಅಲ್ಲೇ ನೆಗೆಟಿವ್ ಪವರ್ ಇಡೀ ಈ ಹಾಸ್ಪಿಟಲ್ದು ಏನ್ ಏರಿಯಾ ಅದ ಅದ್ರದ್ದೆಲ್ಲನೂ ನೆಗೆಟಿವ್ ಪವರ್ ಅಲ್ಲಿ ಜಮಾ ಆಗ್ಬಿಟ್ಟದ. ಹೀಗಾಗಿದ್ರಿಂದ ಒಂದು ವಿಷಯ ನೋಡಿ ಹೆಂಗ್ ಬರ್ತದ ಅಂತಂದ್ರೆ ನಿಮ್ ಮನೆಯವ್ರಿಗೆ ಕನಸು ಇದೇ ರೂಮಿಂದ ಬರ್ತದೆ. ಹೌದ್ರಿ?
ಅಲ್ಲ ಬಿದ್ದದ. ಹೌದು ಸರ್. ಇದೇ ರೂಮ್ನೊಳಗನ ಅಕ್ಕಿಗೆ ಏನೇನಾಗಿದ್ದು ಏನಾಗಿದ್ದು ಮರ ಕಳಿಸ್ತಾ ಇರ್ತದ ಇದು. ಹೌದ್ರಿ? ಮೂಲ ಕಾರಣ ಅಂದ್ರ ಇಲ್ಲಿ ಜಮಾ ಆಗಿದ್ದದು. ಇಲ್ಲಿ ನೆಗೆಟಿವ್ ಪವರ್ ಅಂದ್ರೆ ಏನ್ರಿ? ಭೂತಗಳ ವಾಸನೆ. ಅದು ನಾವು ಶುದ್ಧ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರ ಅದು ಭೂತಗಳ ವಾಸ ಅಂತ. ಅದು ಏನ್ ಮಾಡ್ತದ, ಇಡೀ ಇಲ್ಲಿದ್ದಂತ ಪ್ಲಸ್ ಪಾಯಿಂಟ್ ಅನ್ನ ಅದು ಅಲ್ಲಿ ಜಕ್ಕೊಂಡ್ಬಿಡ್ತದ. ಅಂದ್ರೆ ಇಲ್ಲಿ ಯಾವುದೂ ಕ್ರಿಯೆಗಳು ಸರಿಯಾಗಿ ಆಗಲ್ಲ. ಎಲ್ಲ ವರ್ಕ್ ಏನು ಯಾರು ಅದಕ್ಕೆ ಮಾತು ಕೊಳ್ಳಾರ್ದಂಗ ಅಥವಾ ಅವ್ರಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟರು ಅದಕ್ಕೆ ಸರಿಯಾಗಿ ರಿಯಾಕ್ಷನ್ ಆಗ್ಬಿಡೋದು, ರಿಸಲ್ಟ್ ಬರೋದು. ಇದೇ ಕಾರಣ. ನೀವು ಕರ್ಸಿದ್ದು ಯಾಕೆ ಉತ್ತಮ ಅಂತ ಹೇಳಿದ್ರೆ, ಈ ಪಾಯಿಂಟ್ಸ್ ನಾವು ಗುರುತು ಹಿಡಿದೇವು ಅಂದ್ರೆ ಇದ್ರ ಮೇಲಿಂದ ಏನಪ್ಪಾ ಅಂದ್ರೆ ನಿಮ್ದು ಮುಂದೆ ಇಲ್ಲಿ ಏನ್ ಮಾಡ್ಬೇಕು, ನಿಮ್ಗೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ಇಲ್ಲೊಂದು ಮಣಿ ಹಾಕಿ ಯಥಾ ಪ್ರಕಾರ ಜಗಲಿ ಮೇಲೆ ಹೆಂಗ್ ನೀವು ಪೂಜಾ ಮಾಡ್ತೀರಿ ಆ ರೀತಿಯಿಂದ ಪೂಜಾ ಮಾಡ್ಬೇಕು. ಅದಕ್ಕೆ ಪೂಜಾ ಮಾಡ್ತಾ ಹೋಗ್ರಿ, ಇದ್ರದ್ದು ಚಿತ್ರಣನೇ ಬದಲಿ ಆಗ್ತದೆ. ಇದೇ ಮುಖ್ಯ ನಮ್ಗೆ. ಈಗ ಇಷ್ಟೆಲ್ಲ ಬೆಡ್ಗಳು ಇಟ್ಕೊಂಡು ಹೌದ್ರಿ? ಅಲ್ಲಿ ಕಂಪ್ಲೀಟ್ ಅಲ್ಲೇ ಆಗಿದೆ. ಸರಿ ಸರಿ ಸರಿ. ಏನಿಲ್ಲ ಯಾರು ಅದು ಒಂದೇ ನೀವು ಅದನ್ನ ಮಾಡಿದ್ರು. ಅದು ಸರ್ ಮಕ್ಕಳು ಮಕ್ಕಳೆಲ್ಲ ಸರ್ ಈಗ ಬಜೆಟ್ ಏನಂದ್ರೆ ನಾವು ಇಡೀ ಊರಿಗೆಲ್ಲ ಮಕ್ಕಳು ಔಷಧಿ ಮಕ್ಕಳು ಹಾಕೊಂಡು ಕೊಡ್ತೇವೆ. ಆಗಿಲ್ಲ ಅಲ್ಲ ನಿಮ್ಮ ಭಾಗ್ಯದಲ್ಲಿ. ಓಂ ಶಶಿಕರ ಮಂತ್ರ Karamugustum kami kata mukung kanista kata mi kata pasu nisbot juas suara dari bilan cuma orang waktu jalan kadung malah tamu terlalu terlibat sifat satu om ಎರಡೆರಡು ಒಂದ್ ಕಡೆ ಕೊಡ್ಸ. ಆಮೇಲೆ ಮಂತ್ರ ನಿಮ್ಗೆ ಸೆಂಡ್ ಮಾಡೀನಿ, ಒಂದು 2 ಮಾಡೀನಿ, ನೈಟ್ ಮಾಡೀನಿ ನಾನು. ಅದ್ರಾಗ ಒಂದ್ ಮಂತ್ರ ವ್ಯಾಪಾರ ಗೀಪಾರ ಅಂತ ಬಂದತ್, ಅದನ್ನ ನೀವು ಹೇಳ್ಬೇಕು. ಅಂದ್ರೆ ಇಲ್ಲಿ ವ್ಯಾಪಾರಗಳನ್ನ ನೀವು ಸಲುವಾಗಿ ಅದನ್ನ ಮಾತ್ರ 108 ಸಲ ನೀವು ಅನ್ಬೇಕು. ಆಮೇಲೆ ಇದನ್ನ ನೀವು ಯಾವಾಗ ಇವತ್ತು ಕಟ್ಕೋತಿರೋ, 4-5 ಕಟ್ಕೋತಿರೋ ಅಥವಾ ಇವತ್ತೇ ಕಟ್ಕೊಂಡ್ಬಿಡ್ರಿ ಮನೆಯೊಳಗೆ. ಮನೆಯೊಳಗೆ ಇವತ್ತೇ ಪ್ರಾರಂಭ ಮಾಡ್ರಿ. ಈಗ ಇದು ನೀವು ಕಟ್ಕೊಳ್ಬೇಕು, ಯಾವುದಾದ್ರು ದಾರಿಯೊಳಗೆ ಕಟ್ಕೊಡ್ರಿ.
ಇದರಲ್ಲಿ ಭಸ್ಮ ಇರ್ತದೆ. ಭಸ್ಮ ಏನಂದ್ರೆ ನೀವು ಅಂಗಡಿ ಬರುವ ಹೊತ್ನಾಗ ಒಂದು ಅಂಗಡಿ ಅಂದ್ರೆ ಅಥವಾ ನೀವು ಹಾಸ್ಪಿಟ್ಲ್ ಬರ್ಬೇಕಂತಂದ್ರೆ ಒಂದು ಟಿಕ್ಳಿ ಇಟ್ಕೊಂಡು ಬಂದು ಕೂಡ್ತಾ ಇರ್ರಿ. ಮತ್ತು ಅದನ್ನ 108 ಸಲ ನಾನು ಆ ಮಂತ್ರವನ್ನ ನೀವು ನಿಮ್ಮ ವೈಯಕ್ತಿಕ ಈ ಹಾಸ್ಪಿಟಲ್ ಮತ್ತೆ ನಡೆಯೋ ಸಲುವಾಗಿ ಮಾಡಿದ್ದೀರ. ಇವೆರಡು ಏನಪ್ಪ ಅಂತಂದ್ರೆ ನೀವು ಇದನ್ನ ಮಾಡ್ತಾ ಇದ್ರಿ. ಆಮೇಲೆ ಇದು ಈ ಬಾಟಲ್ ಒಳಗಿಂದ ನೀವು ತೀರ್ಥನ ದಿನಾಲು ಇಷ್ಟಿಷ್ಟ ತಗೊಳ್ರಿ. ಇದು ಮುಗಿದ ಮೇಲೆ ಮತ್ತೆ ನನಗೆ ಫೋನ್ ಮಾಡ್ರಿ, ಮತ್ತೊಂದು ಬಾಟ್ಲಿ ತಗೊಳ್ರಿ. ನಾನು ಅಲ್ಲಿಂದ ಮಂತ್ರ ಹೇಳ್ತೀನಿ, ಆ ಮಂತ್ರದಿಂದ ಮತ್ತೆ ಕ್ರಿಯೇಷನ್ ಮತ್ತೆ ಚಾಲು ಆಗ್ತದೆ, ಮತ್ತೆ ಮಾಡ್ಕೊಂಡು ಹೋಗ್ರಿ. ಹೀಗೆ ಮಾಡ್ರಿ, 90 ದಿವಸ ತನಕನೂ ನಿಮ್ಗೆ ರಿಸಲ್ಟ್ ಗ್ಯಾರಂಟಿ ಬರ್ತದೆ, ಫುಲ್ ಗ್ಯಾರಂಟಿ ಬರ್ತದೆ. ಆಮೇಲೆ ನೆಗೆಟಿವ್ ಎಂದೂ ವಿಚಾರ ಮಾಡಕ್ ಹೋಗ್ಬೇಡ್ರಿ. ಇಲ್ಲ ಒಟ್ಟಿಗೆ ಬಂದ್ ಮಾಡ್ಬಿಡ್ರಿ. ಈಗ ನಂದು ಚಲೋ ಆಗ್ತತಿ, ನನ್ ಚಲೋ ಇರ್ತದೆ ಅನ್ನೋದನ್ನ ನೀವು ಒಂದು ಇಟ್ಕೊಂಡ್ಬಿಟ್ರಿ ಅಂದ್ರೆ ಮುಗಿಸ್ಬಿಡ್ರಿ. ನೀವು ನೋಡ್ರಿ 90 ದಿವಸ ಒಳಗೆ ನಿಮ್ಮಲ್ಲಿ ಮತ್ತೆ ನಿಮ್ ಕ್ಯೂ ಚಾಲು ಆಗ್ತದೆ. 90 ದಿವಸ ಅಂದ್ರೆ ನಾನು ಕೊಡೋದು ಅದ್ರೊಳಗನು ಪ್ರಾರಂಭ ಆಗ್ತದೆ. ನಾನು ಅದನ್ನ ಹೇಳೋದಲ್ಲ. 90 ದಿವಸ ನಂತರ ನಿಮ್ಮಲ್ಲಿ ಗಿರಾಕಿಗಳು ಬರ್ಲಿಕ್ಕೆ ಪ್ರಾರಂಭ ಆಗ್ತಾರೆ. ನಿಮ್ದೊಂದು ಇನ್ಕಮ್ ಸೋರ್ಸಸ್ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಮಾತ್ರ ನೀವು ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಕ್ಯಾಲೆಂಡರ್ ಅನ್ನ ಹುಣ್ಣಿಮೆ ಅಮಾವಾಸ್ಯೆ ಕೌಂಟ್ ಮಾಡಕ್ ಹೋಗ್ಬೇಡ್ರಿ. ಯಾವಾಗ ಪ್ರಾರಂಭ ಆಗ್ತದ ಯಾವಾಗ ಎಂಡ್ ಆಗ್ತದ ಅದ್ರ ಸೆಂಟರ್